ಹಿರಿಯರ ಪದವಿಯಲ್ಲಿದ್ದರು. ಆವಾಗಲೇ ಅವ್ರು ನಮ್ಮ ವಿದ್ಯಾರ್ಥಿ ಮುಖಂಡ, ಒನ್ ಆಫ್ ದಿ ಬೆಸ್ಟ್ ಲೀಡರ್, ವೆರಿ ಅಗ್ರೆಸಿವ್. ಅಂದರೆ ಅವರು 1 ವರ್ಷ ಲೀಡರ್ ಆಗಿರೋ ನಮ್ಮ ಕುಂದಾಪುರ ಬಂಡರ್ಸ್ಕಾದಲ್ಲಿ ಆವಾಗ ಬಹಳ ಗಲಾಟೆ, ಶೆಟ್ರ್ ಮಕ್ಕಳದ್ದು ಮತ್ತು ಇದೆಲ್ಲ. ಇವರಿರುವಾಗ 1 ವರ್ಷ ಏನೂ ಗಲಾಟೆ ಇಲ್ಲ. ಅಂದರೆ ಹಿ ವಾಸ್ ಸಚ್ ಎ ಲೀಡರ್. ನಾನು ಪಂಚೆ ಉಟ್ಕೊಂಡು ಹೋಗೋದು, ಯಾಕಂದ್ರೆ ಬಡತನ, ನಮಗೆ ಚಪ್ಪಲಿರಲಿಲ್ಲ. ಅವ್ರಿಗೆ ಗೊತ್ತಿರಲಿಕ್ಕೆ ನೆನಪಿರ್ಲಿಕ್ಕಿಲ್ಲ, ಅವ್ರಿಗೆ ನೆನಪು ಮಾಡ್ತಾ ಇದ್ದೇನೆ. ಒಂದಿನ ಬಸ್ ಇಳ್ಕೊಂಡು ಬರ್ತಾ ಇರುವಾಗ ಇಲ್ವಾಪ್ಪ ಅಂತ ಸ್ಟೈಲ್ ಅಂತ. ನಾನು ಹೆದರಿದೆ, ಏನೋ ನನಗೆ ಗ್ರಾಚಾರ ಇವತ್ತಂತ ಬಂದೆ. ಹೋದೆ, ಏನು ಸರ್ ಅಂತ. ಹೀಗೆ ಏನು ನೀನು ಯಾರು? ನಾನು ಹಾಲಾಡಿ ಶ್ರೀನಿವಾಸ್ ಅಂತ. ಸೊ ನನ್ನ ಹಾಲಾಡಿ ಶ್ರೀನಿವಾಸ್ ಅಂತ. ಏನು ಪಂಚೆ ಉಟ್ಕೊಂಡು ಬರುತ್ತೆ, ಬಡತನ ಮನೆಯಲ್ಲಿ ಕಷ್ಟ, ಊಟ ಮಾಡ್ತೀಯ ಮಧ್ಯಾಹ್ನ? ಇಲ್ಲ ಸರ್ ಅಂತ ಹೇಳಿದೆ. ಮಾರನೇ ದಿನ ಒಂದು ಬುಕ್ ತಂದು ಕೊಟ್ಟರು ಕೈಯಲ್ಲಿ, ಕೂಪನ್, ಕ್ಯಾಂಟೀನ್ ಕೂಪನ್. ನಾನು ಇರೋಲ್ವರೆಗೆ ನೀನು ಫ್ರೀ ಊಟ ಮಾಡ್ತೀಯ ಅಂತ. ಅಂದರೆ ಚಾರಿಟಿಯ ಸ್ಟಾರ್ಟೆಡ್ ಫ್ರಮ್. ನನಗೆ ಫಸ್ಟ್ ಟೈಮ್ ಗೊತ್ತಾದದ್ದು ಜಗತ್ತಲ್ಲಿ ಯಾರಾದರೂ ಫ್ರೀ ಕೊಡುವಂಥ ಸಿಸ್ಟಮ್ ಇದೆ ಅಂತ. ಅದು ಇವರು ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ 50 ಜನ ಮಕ್ಕಳಿಗೆ ಊಟದ ಸಿಸ್ಟಮ್ ಮಾಡಿದವರು ಸುಕುಮಾರ್ ಶೆಟ್ರು. ಅದು ಇವತ್ತು ಬೆಳೆದು 500 ಜನ ಮಕ್ಕಳಿಗೆ ಕೊಡ್ತಾಯಿದ್ದಾರೆ. ಅದಕ್ಕೆ ನಾನು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೇನೆ. ನಂತರ ಕಾಮತ್ರ ಬಗ್ಗೆ ಭಾಳ ಇಲ್ಲಿದ್ದಾರೆ, ಭಾಳ ಕೇಳಿದ್ದೆ. ಒಬ್ಬ ಸಕ್ರಿಯ ಮನುಷ್ಯ, ಭಾಳ ಒಂದು ಸಮಾಜ ಸೇವೆ ಮತ್ತು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅಂತ ತುಂಬ ಜನರ ಹತ್ರ ಕೇಳಿದ್ದೆ. ಇವತ್ತು ನಿಮ್ಮನ್ನು ಮೀಟ್ ಆಗುವಂಥ ಸೌಭಾಗ್ಯ ನನಗೆ ಬಂತು. ನಂತರ ಯಕ್ಷಗಾನ ಕಲಾರಂಗ ವಿದ್ಯಾಪೋಷಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಮತ್ತು ಇವತ್ತಿನ ಫಲಾನುಭವಿಗಳಾದ ಮಕ್ಕಳು ಮತ್ತು ಎಲ್ಲ ಊರಿನವರು, ಇಲ್ಲಿ ಸೇರಿದವರಿಗೆ ನಿಮಗೆಲ್ಲರಿಗೂ ನಮಸ್ಕಾರ. ಇದು ನಾನು ಹೆಚ್ಚು ಮಾತಾಡೋದಿಲ್ಲ. ಇವರು ಯಕ್ಷಗಾನ ಕಲಾರಂಗ ಮತ್ತು ವಿದ್ಯಾಪೋಷಕ ಅಂತ ಹೇಳಿದರೆ ಒಂದು ಎಲೆಕ್ಟ್ರಿಕಲ್ ಗ್ರಿಡ್ ಇದ್ದಾಗೆ. ಇದು ನೋಡಿ, ವಿ ಹ್ಯಾವ್ ಎ ನ್ಯಾಷನಲ್ ಗ್ರಿಡ್, ನಮ್ಮ ಹತ್ರ ಸ್ಟೇಟ್ ಗ್ರಿಡ್ ಇದೆ. ಅದಕ್ಕೆ ಒಂದು ಕಡೆಯಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಕನ್ಸ್ಯೂಮ್ಷನ್ ಆಗ್ತಾಯಿದೆ. ಈಗ ನಮ್ಮ ದೇಶದಲ್ಲಿ ನ್ಯಾಷನಲ್ ಗ್ರಿಡ್ ಇದೆ. ಇವಾಗ ಇಲ್ಲಿ ಪ್ರೊಡ್ಯೂಸ್ ಮಾಡಿದ ಇದು ಮೇಘಾಲಯದಲ್ಲೋ ಅಸ್ಸಾಮಲ್ಲೋ ಎಲ್ಲಾದರೂ ಯೂಸ್ ಆಗ್ಬೋದು. ಹಾಗೆ ಅದು 16 ಸೆಕೆಂಡಲ್ಲೇ ಕನ್ಸ್ಯೂಮ್ ಆಗಬೇಕು, ಸೋ ಫಾಸ್ಟ್. ಇಲ್ಲಾಂದರೆ ಅದು ವೇಸ್ಟ್ ಆಗುತ್ತೆ. ಇವ್ರು ಮಾಡುವಂಥ ಕೆಲಸ ಅಂತ ಹೇಳಿದರೆ ಗ್ರಿಡ್ಡಲ್ಲಿ ಏನಾಗುತ್ತೆ, 5% ನಮಗೆ ಲಾಸ್ ಬರುತ್ತೆ. ಆದರೆ ಇವರು ಯಕ್ಷಗಾನ ಕಲಾರಂಗದ ಗ್ರಿಡ್ಡಲ್ಲಿ ನೋ ಲಾಸ್. ನೀವೇನು ಕೊಡ್ತೀರೋ ಅದಕ್ಕೇನಾದರೂ ಆ್ಯಡ್ ಮಾಡಿ ಕೊಡ್ತಾರೆ. ಸೊ ಇಟ್ ಈಸ್ ಎ ಸೂಪರ್ ಗ್ರಿಡ್. ಇವರು ಮಾಡುವ ಕೆಲಸಕ್ಕೆ ಇದು ನಂದು. ಇವತ್ತು ನಾವು ಡೆಲಿವರಿ ಮಾಡ್ತಾ ಇರೋದು 2 ಮತ್ತು 3ನೇ ಮನೆ. ನಾನು ಕಳೆದ ವರ್ಷದ ಇದರಲ್ಲಿ 5 ಮನೆ ಕೊಡ್ತೇನೆ ಅಂತ ಹೇಳಿದೆ. ಇನ್ನೆರಡು ಮನೆ ತಯಾರಾಗಲಿಕ್ಕೆ ಬಾಕಿ ಇದೆ. ಸದ್ಯದಲ್ಲಿ ನಾವು ಅದನ್ನು ಕೊಡ್ತೀವಿ. ಯಾಕಂದರೆ ನಾವು ಕೂಡ ಬಡತನದಿಂದ ಬಂದವರು, ಭಾಳ ಕಷ್ಟ ನೋಡಿದವರು. ಹಾಗಾಗಿ ನನ್ನ ಮಕ್ಕಳಿಗೆ ಹೇಳೋದು ಅಂತ ಹೇಳಿದರೆ, ಮನೆ, ಸೋರು, ಶೆಲ್ಟರ್, ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಬರಲಿಕ್ಕೆ, ಧೈರ್ಯ. ನಂದು ಎಲ್ಲದಕ್ಕಿಂತ ಮೊದಲು ತಲೆ ಮೇಲೆ ಒಂದು ಸೋರಬೇಕು. ಅದನ್ನು ಮಾಡಿಕೊಟ್ಟಂಥ ಕೆಲಸ ಯಕ್ಷಗಾನ ಕಲಾರಂಗದವರು. ನಾವು ಹಣ ಕೊಟ್ಟಿರ್ಬೋದು, ಆದರೆ ಇದಕ್ಕೊಂದು ಹಾಕಿದಂಥ ಎಫರ್ಟ್ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಗಂಗಾಧರ್ ಅವರೇ, ಇದು ನಾನೇ ಕಟ್ಸೋದಾದರೆ ಒಂದು 15-20 ಲಕ್ಷ ಬೇಕಾಗುತ್ತೆ ನಮಗೆ. ಸೊ ಯು ಹ್ಯಾವ್ ಡನ್ ಎ ಟ್ರಮೆಂಡಸ್ಲಿ ಗುಡ್ ಜಾಬ್. ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನಮ್ಮನ್ನು ನಿಮ್ಮ ಸಂಸ್ಥೆಯಲ್ಲಿ ಒಬ್ಬ ಭಾಗಿಯಾಗಿ ಇದ್ದುಕೊಂಡು ಒಂದು ಸೇವೆ ಮಾಡುವ ಅವಕಾಶ ಕೊಟ್ಟದ್ದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದ, ಕೃತಜ್ಞತೆಯನ್ನು ಸೇರಿಸ್ತೇನೆ. ಮಕ್ಕಳೇ, ಚೆನ್ನಾಗಿ ಓದಿ. ಯು ಹ್ಯಾವ್ ಟು ಬಿಕಮ್ ಎ ನ್ಯಾಷನಲ್ ಎಸೆಟ್. ನಿಮಗೆಲ್ಲ ಒಂದು ಜವಾಬ್ದಾರಿ ಇದೆ, ನೇಷನ್ ಬಿಲ್ಡಿಂಗ್. ಈಗ ನಮ್ಮ ಸೋಷಿಯಲ್ ವರ್ಕರ್ಸು, ಶಾಸಕರು, ಮುಖಂಡರು, ನಮ್ಮ NGOs ಯಾವ ಲೆಕ್ಕ ನಾವು ವಿ ಆರ್ ಡೂಯಿಂಗ್ ದಿ ನೇಷನ್ ಬಿಲ್ಡಿಂಗ್ ವರ್ಕ್. ನಿಮಗೂ ಕೂಡ ಆ ಜವಾಬ್ದಾರಿನೂ ವಹಿಸ್ತಾ ಇದ್ದೀವಿ. ಮನೆ ಕೊಡ್ತಾ ಇಲ್ಲ. ಯು ಹ್ಯಾವ್ ಟು ಬಿಕಮ್ ಎ ವರ್ತ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.